ಕೆಂಡದ ಮೇಲೆ ಕುಂತು ತಪಸ್ ಮಾಡೋದು ಸಾಮಾನ್ಯ ಕೆಲಸ ಅಲ್ಲ. ಅದು ಮಹಾತ್ಮರಿಗೆ ಅಲ್ಲದೆ ಅನ್ಯರಿಗೆ ಅದು ಅಸಾಧ್ಯ ವಿಚಾರ. ಗಾಯ್ಸ್, ನಾವು ಬಂದಿರೋದು ಇವತ್ತು ಮೈಸೂರಿಂದ 35 ಕಿಲೋಮೀಟರ್ ದೂರದಲ್ಲಿರುವಂತಹ ಶ್ರೀ ಕೆಂಡಗಂಡೇಶ್ವರ ಮಹದೇಶ್ವರ ಸನ್ನಿಧಿಗೆ. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ನೋಡೋದ. ಭಾರತದ ಕರ್ನಾಟಕ ರಾಜ್ಯದಲ್ಲಿ ಒಂದು ಭಾಗವಾದ ಹುಣಸೂರು ಜಿಲ್ಲೆ ಮೈಸೂರು ತಾಲೂಕು ಕರಿಮುದ್ದನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಕೆಂಡಗಂಡೇಶ್ವರ ಜೀವಂತ ಸಮಾಧಿ ಶ್ರೀ ಕ್ಷೇತ್ರವು ಲಕ್ಷ್ಮಣತೀರ್ಥ ಉಪನದಿಯ ತಟದಲ್ಲಿ ಗುರುಗಳು ಜೀವಂತ ಸಮಾಧಿ ನೆಲೆಗೊಂಡಿದ್ದಾರೆ. ಮಠದ ಗುರುಗಳ ಒಬ್ರು ಇನ್ನೂ ದೇವಸ್ಥಾನದ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿಸ್ಕೊಡ್ತೇವೆ. ಮುಂದೆ ನೋಡಿ ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇದು ದೇವಸ್ಥಾನದ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಸಿಗುವಂತಹ ಅರಳಿ ಮರದ ಸುತ್ತ ಪಂಚಮಶಿಲೆಗಳು, ನಾಗಶಿಲೆಗಳು ಇರುವಂತಹ ಸ್ಥಳ. ಅಲ್ಲಿಂದ ಮುಂದೆ ಹೋದ್ರೆ ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗಬಹುದು. ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ಸಿಗೋದು ವೀರಭೈರಸ್ವಾಮಿ ದೇವಸ್ಥಾನ. ಇಲ್ಲಿ ದೇವಸ್ಥಾನ ವೀರಭೈರಸ್ವಾಮಿ ದೇವಸ್ಥಾನ ಇದೆ. ನಾವು ಅನ್ಕೊಂಡಿದ್ದು ನೆರವೇರುತ್ತೆ ಅಂದ್ರೆ ಕಾಯನ್ನ ತೆಗೆದು ಅಂಟಿಸಿದ್ರೆ ಎಂಟ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ಕೆಳಗಡೆ ಅದು ಬಿದ್ದೋಗುತ್ತೆ. ನಾನು ಟ್ರೈ ಮಾಡಿದೆ, ತಚ್ಕೊಂತ ನಾನು. ಬನ್ನಿ ದೇವಸ್ಥಾನ ಸುತ್ತ ತೋರಿಸ್ತೀನಿ, ಹೇಗಿದೆ ನೋಡೋರಂತೆ. ಅಲ್ಲೇ ಸನ್ನಿಧಿ ಗುರುಗಳು ಸಹ ಸಿಗ್ತಾರೆ. ಅವರು ಏನ್ ಹೇಳಿದಾರೆ ದೇವಸ್ಥಾನ ಬಗ್ಗೆ ಕೇಳದ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಕೆಂಡಗಂಡಸ್ವಾಮಿ ಗುರುಗಳು ಮೂಲತಃ ಕರ್ನಾಟಕದ ಹಾವೇರಿ ಜಿಲ್ಲೆಯ ಬಂಕಾಪುರದ ರಾಜಮನೆತನದ ಜಂಗಮರು. ಇವರು ಬಾಲ್ಯ ಜೀವನದಲ್ಲಿಯೇ ಯುದ್ಧದ ಭೀಕರತೆಯನ್ನು ನೋಡಿ ಅವರ ಮನಸ್ಸು ವೈರಾಗ್ಯಗೊಂಡು ಜೀವನದಲ್ಲಿ ನಿಜವಾದ ಸಾಧನೆ ಯಾವುದೆಂಬುದನ್ನು ತಮ್ಮಲ್ಲಿ ಅರಿತು ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಜೀವನವನ್ನು ಧ್ಯಾನ ಮಾರ್ಗದತ್ತ ತಮ್ಮಷ್ಟಕ್ಕೆ ತಾವು ಕೊಂಡೊಯ್ದು ಆ ಬಂಕಾಪುರ ಗ್ರಾಮದಿಂದ ಈ ದಕ್ಷಿಣ ಮುಖವಾಗಿ ಪ್ರವಾಸ ಕೈಗೊಂಡು ಕೊನೆಗೆ ಈ ಕ್ಷೇತ್ರದ ಈ ಲಕ್ಷ್ಮಣತೀರ್ಥ ಉಪನದಿಯ ಈ ಸ್ಥಳದಲ್ಲಿ ಬಂದು ಜೀವಂತ ಸಮಾಧಿಗೆ ನೆಲೆಗೊಂಡರು. ಇದರ ಮಧ್ಯದಲ್ಲಿ ಅವರು ನಾಡಿನ ಉದ್ದಗಲಕ್ಕೂ ತಾವು ತಪಸ್ವಿಗಳಾಗಿ ಕಪೋನಿಧಿಗಳಾಗಿ ಸಾಕಷ್ಟು ಪವಾಡಗಳನ್ನು ಲೀಲೆಗಳನ್ನು ಮೆರೆದರು. ಹಿರಿಯರು ಶರಣರು ಒಂದು ಮಾತು ಹೇಳ್ತಾರೆ, ನಿನಗಾಗಿ ನೇಸರನು ಪಡವಣದಿ ಮೂಡುವನೆ, ನಿನಗಾಗಿ ನೇಸರನು ಪಡುವಣದಿ ಮೂಡುವನೆ. ಶಕ್ತಿ ಇದ್ದರೆ ಗೆಲ್, ಇಲ್ಲವೇ ಹೊಂದಿಕೊಂಡು ಬಾಳು. ಅಂದ್ರೆ ನಿನಗಾಗಿ ನೇಸರನು ಪಡುವಣದಿ ಮೂಡುವನೆ, ಇದು ಸಾಧ್ಯವೇ? ಶಕ್ತಿ ಇದ್ದರೆ ಗೆಲ್, ಇಲ್ಲವೇ ಹೊಂದಿಕೊಂಡು ಬಾಳು. ಈ ಮಹಾತ್ಮರೆಂಬುವರು ಹಿರಿಯರು ಶರಣರು ಒಂದು ಮಾತು ಹೇಳ್ತಾರೆ, ನಿನಗಾಗಿ ನೇಸರನು ಪಡವಣದಿ ಮೂಡುವನೆ, ಶಕ್ತಿ ಇದ್ದರೆ ಗೆಲ್, ಇಲ್ಲವೇ ಹೊಂದಿಕೊಂಡು ಬಾಳು. ಅಂದ್ರೆ ನಿನಗಾಗಿ ನೇಸರನು ಪಡುವಣದಿ ಮೂಡುವನೆ, ಇದು ಸಾಧ್ಯವೇ? ಶಕ್ತಿ ಇದ್ದರೆ ಗೆಲ್, ಇಲ್ಲವೇ ಹೊಂದಿಕೊಂಡು ಬಾಳು. ಹಾಗಾಗಿ ಮಹಾತ್ಮರ ಬಗ್ಗೆ ನಾವು ಎಷ್ಟು ಹೇಳಿದ್ರೆ ಕಡಿಮೆ. ಎರಡನೇ ವಿಚಾರ, ನದಿ ಮೂಲ ಮತ್ತು ಋಷಿ ಮೂಲವನ್ನು ಅತಿಯಾಗಿ ನಾವು ದೀರ್ಘವಾಗಿ ಸಂಶೋಧನೆ ಮಾಡುವುದು ತಪ್ಪೆಂದು ಗ್ರಂಥಕ ಅಭಿಪ್ರಾಯ. ಹೀಗಾಗಿ ಅತಿ ದೀರ್ಘವಾಗಿ ನಾವು ಅವರ ಮೂಲ ಸ್ಥಳ ಅಧ್ಯಯನ ಮಾಡುವ ಬದಲು ಅವರ ಸಾಧನೆ, ಅವರ ಶ್ರಮ, ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಗಳು ಇದು ಅಪಾರ. ಇವರು ಮುಮ್ಮಡಿ ಕೃಷ್ಣರಾಜ ಮಹಾರಾಜ ಕಾಲದಲ್ಲಿ ಇದ್ದಂತಹ ಮಹಾತ್ಮರು ಕೊನೆಗೆ ಈ ಸ್ಥಳದಲ್ಲಿ ಜೀವಂತ ಸಮಾಧಿ ಆಗ್ತಾರೆ. ಇವತ್ತಿನ ದಿನ ಈ ಕ್ಷೇತ್ರ ಅದರಂತೆಯೇ ಶ್ರೀಗಳ ಜೀವಂತ ಸಮಾಧಿ ನಂತರ ಮುಮ್ಮಡಿ ಕೃಷ್ಣ ಮೈಸೂರು ಅರಮನೆ ಸೇರಿದ ಶ್ರೀಮಠವು ಈಗ ಹಲವಾರು ಪೌಡಗಳಲ್ಲಿ ಮಾಡಿ ಜೀವನ ಸಮಾಧಿ ಆಗಿದ್ದರೂ ಸಹ ಕಾಲಾನಂತರದಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರು ಹಾಗೂ ಅತ್ತಿಗೂಡು ಸೋಮಶೇಖರ ಮಂಥನ ಪರಿವಾರದವರು ಹಾಗೂ ಅರಕಲಗೂಡು ಬಸವಪಟ್ಟಣ ಗ್ರಾಮದ ತೊಟ್ಟಿಮನೆ ಸಹೋದರರು ವಿಶೇಷವಾಗಿ ದೇವಸ್ಥಾನದ ಅಭಿವೃದ್ಧಿಗಾಗಿ ಏಳಿಗೆಗೆ ಬಹುಮಾನ ಧನವನ್ನು ನೀಡಿದ್ದಾರೆ. ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಶಿವರಾತ್ರಿಯ ನಂತರ ಕುಮಾರಸ ನಕ್ಷತ್ರದ ದಿನದಂದು ಶ್ರೀ ಕೆಂಡಗಂಡೇಶ್ವರ ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ಜೋಡಿ ರಥೋತ್ಸವವು ಪ್ರತಿ ವರ್ಷವೂ ನೆರವೇರುತ್ತದೆ. ಹಾಗೆಯೇ ಕೊನೆಯ ಕಾರ್ತಿಕ ಸೋಮವಾರ ಭಕ್ತರ ಅಪೇಕ್ಷೆಯಂತೆ ಜನಸಾಗರದ ಜಾತ್ರೆ ಕೂಡ ನಡೀತದೆ. ದೀಪೋತ್ಸವ, ಕಾರ್ತಿಕೋತ್ಸವ ಒಟ್ಟಿಗೆ ನಡೀತದೆ. ಹಾಗೂ ಈ ಕ್ಷೇತ್ರ ಅಭಿವೃದ್ಧಿಗೊಂಡು ಇತ್ತೀಚೆಗೆ ಹಂತವಾಗಿ ಬೆಳವಣಿಗೆಯಾಗಿ ಪ್ರತಿನಿತ್ಯ ಅನ್ನದಾಸೋಹ, ಬೆಳಿಗ್ಗೆ 9ರಿಂದ 10ವರೆಗೂ ಉಪಹಾರ, ಮಧ್ಯಾಹ್ನ 12ರಿಂದ 3ವರೆಗೂ ಪ್ರಸಾದ ವ್ಯವಸ್ಥೆ ಮತ್ತು ರಾತ್ರಿ ಬಂದಂತವರಿಗೆ ಕೂಡ ಪ್ರಸಾದ ವ್ಯವಸ್ಥೆ. ಹೀಗೆ ಇದಕ್ಕೆಲ್ಲ ದವಸ ಧಾನ್ಯಗಳನ್ನ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರು, ಈ ಕೆಂಡಗನ ಸಮಿತಿಗೆ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರು ಒಂದು ವರ್ಷಕ್ಕೆ ಎಷ್ಟು ಬೇಕೋ ದವಸ ಧಾನ್ಯಗಳು ಅದರ 2 ಪಟ್ಟು ದವಸ ಧಾನ್ಯಗಳನ್ನ ದೇವಸ್ಥಾನಕ್ಕೆ ದಾನವಾಗಿ ನೀಡುತ್ತಾರೆ. ಮತ್ತು ಬರುವಂತಹ ಭಕ್ತರಿಗೂ ಕೂಡ ಸಾಕಷ್ಟು ಪ್ರಮಾಣ ಧನವನ್ನು ನೀಡುತ್ತಿದ್ದಾರೆ. ಹೀಗೆ ಈ ಕ್ಷೇತ್ರವು ಮೈಸೂರಿನಿಂದ 40 ಕಿಲೋಮೀಟರ್ ಅಂತರದಲ್ಲಿರುವ ಈ ಕ್ಷೇತ್ರವು ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ಪ್ರತಿನಿತ್ಯವೂ ಕೂಡ ರುದ್ರಾಭಿಷೇಕವು ಕ್ರಮಬದ್ಧವಾಗಿ ಪೂಜೆ ಸಾಯಂಕಾಲ ನಡೀತದೆ. ನಂತರ 8 ಗಂಟೆಗೆ ಬೆಳಿಗ್ಗೆ ಮತ್ತು ರಾತ್ರಿ 8 ಗಂಟೆಗೆ ಮಹಾಮಂಗಳಾರತಿ ಹಾಗೂ ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಪ್ರತಿನಿತ್ಯ ಬಂದ ಭಕ್ತರ ಅಪೇಕ್ಷೆಗಾಗಿ ಅವರ ಇಚ್ಛಾನುಸಾರ ಅರ್ಚನೆ ಅಷ್ಟೋತ್ತರ ಪೂಜೆಯನ್ನು ಮಾಡಿಸಿಕೊಳ್ಳುತ್ತಾರೆ. ಮತ್ತು ಸೋಮವಾರ, ಶುಕ್ರವಾರ, ಅಮಾವಾಸ್ಯ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಇಲ್ಲಿ ಬೆಳ್ಳಿ ಪಲ್ಲಕ್ಕಿ ಮತ್ತು ಬೆಳ್ಳಿ ರಥೋತ್ಸವ ಕೂಡ ಇರುತ್ತದೆ. ವರ್ಷಕ್ಕೊಂದು ಸಾರಿ ಶಿವರಾತ್ರಿಯ ನಕ್ಷತ್ರದಿಂದ ಜೋಡಿ ರಥೋತ್ಸವ ಜಾತ್ರೆ, ಕಾರ್ತಿಕ ಮಾಸದ ದೀಪೋತ್ಸವ ಹಾಗೂ ಕಾರ್ತಿಕೋತ್ಸವ ಪೂಜಾ ಕಾರ್ಯಕ್ರಮಗಳು ಮತ್ತು ಜಾತ್ರೆಯ ದಿನದಂದು ಕೊಂಡೋತ್ಸವ, ದೇವೋತ್ಸವ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಲೇ ಬಂದಿವೆ. ಒಟ್ಟಿನಲ್ಲಿ ಮನುಕುಲದ ಒಳಿತಿಗಾಗಿ ಹಲವು ಮಾತೇನು ನೀನು ಹಿಡಿದು ಪಾದನಿತ್ತ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವಿಗೆ ಕೃಪೆಯಾಗು ಎಂಬ ಹಿರಿಯರ ಮಹಾತ್ಮರ ವಾಣಿಯಂತೆ ಮಹಾತ್ಮರು ನೆಲೆಸಿದ ಸ್ಥಳವೇ ಸುಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಇಂದಿನ ದಿನ ಪ್ರಬುದ್ಧಮಾನವಾಗಿ ಬೆಳೆದಿದೆ.
ಭಕ್ತಾದಿಗಳು ಬಂದು ಸ್ವಾಮಿಯ ಸೇವೆಯನ್ನು ಪಡೆದು ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾಗಲು ತುಂಬಾ ಪುಣ್ಯಕ್ಷೇತ್ರವಾಗಿದೆ. ಪುರೋಹಿತರು ಹೇಳಿದಂಗೆ ಇಲ್ಲಿ ಪ್ರತಿ ದಿವಸ ಅನ್ನದಾಸೋಹ ನಡೀತಿದೆ ಅಂದ್ರು. ಎಷ್ಟೊತ್ತಿಂದ ಎಷ್ಟೊತ್ತು ನಡೀತಿದೆ ಅಂತ ಅವ್ರನ್ನ ಕೇಳೋದ ಬನ್ನಿ. ಎಷ್ಟೊತ್ತು ನಡೀತಿದೆ, ಏನೇನು ಕೊಡ್ತಾರೆ ಪ್ರತಿದಿನ? 9 ಗಂಟೆಯಿಂದ ಶುರು ಆಯ್ತದೆ ನಾಷ್ಟ. 9 ಗಂಟೆ ಶುರು ಆದ್ರೆ 11 ಗಂಟೆ ನಾಷ್ಟ ನಡೀತದೆ. 11 12 ಗಂಟೆ ಗಂಟ ಮೇಲೆ ಊಟ, 3-4 ಗಂಟೆ ಗಂಟ. ಮಧ್ಯಾಹ್ನ 3-4 ಗಂಟೆ ಊಟ ನಡೀತಿದೆ. ಪ್ರತಿದಿನ ಏನ್ ಕೊಡ್ತಾರೆ? ಒಂದಿನ ಬಾತ್ ಮಾಡ್ತಾರೆ, ಒಂದಿನ ಪೊಂಗಲು, ಒಂದಿನ ಉಪ್ಪಿಟ್ಟು, ಒಂದಿನ ಇದು ಪುಳಿಯೋಗರೆ, ಒಂದಿನ ಚಿತ್ರಾನ್ನ, ಒಂದೊಂದು ನಂದಿರ. ಮಧ್ಯಾಹ್ನ ಪ್ರಸಾದ ಏನೇನು ಕೊಡ್ತಾರೆ? ಅನ್ನ, ಸಾರು, ಪಾಯಸ, ಪಲ್ಯ, ಮಜ್ಜಿಗೆ. ಪ್ರತಿನಿತ್ಯ ಎಷ್ಟು ಜನ ಬರ್ಬೋದು ಡೈಲಿ? ಪ್ರತಿದಿನ ಒಂದು ನಾಷ್ಟಕ್ಕೆ 9 ರಿಂದ 11 ಗಂಟೆ ಗಂಟ ಸುಮಾರು ಒಂದು 200-300 ಜನ ಆಗುತ್ತೆ. 200-300 ಜನ. ಸೋಮವಾರ ಶುಕ್ರವಾರ ಪೂಜೆ ಜಾಸ್ತಿ ಇರ್ತಾರೆ. ಮಾಮೂಲಿ ದಿವಸ 150-200 ಜನ ನಾಷ್ಟಕ್ಕೆ ಇರ್ತಾರೆ. ಮಧ್ಯಾಹ್ನ ಊಟಕ್ಕೆ ಜಾಸ್ತಿ ಇರ್ತಾರೆ. ಇಲ್ಲಿ ಪ್ರತಿದಿನ ದಾಸೋಹಗಳಿಗೆ ಸರ್ಕಾರದಿಂದ ಏನಾರ ಸೌಲಭ್ಯಗಳಿದ್ದಾವೆ? ಸರ್ಕಾರದಿಂದ ಏನಿಲ್ಲ. ಭಕ್ತಾದಿಗಳು, ರೈತರು ದವಸ ಧಾನ್ಯ, ತರಕಾರಿ, ಕಾಳು ಕಡ್ಡಿ, ಅಕ್ಕಿ, ಬೇಳೆ ಎಲ್ಲ ಪ್ರತಿ ರೈತರು ತಂದು ಕೊಡ್ತಾರೆ. ಪ್ರತಿದಿನ ಸುತ್ತಮುತ್ತ ಬೆಳೆದಂತ ರೈತರು ದಾಸೋಹಕ್ಕೆ, ಅನುದಾನಕ್ಕೆ, ಕಾಣಿಕೆ ಇರ್ಬೋದು, ಯಾವುದೋ ಒಂದು ಇರ್ಬೋದು, ಎಲ್ಲ ಸಹಕಾರ ಮಾಡ್ತಾವೆ. ಆಮೇಲೆ ಜನ ಜಾಸ್ತಿ ಬರ್ತಾ ಇದ್ದಾರೆ. ಈಗ ಲಾಸ್ಟ್ ಪ್ರತಿ ದಿವಸ ಜನ ಸೋಮವಾರ ಶುಕ್ರವಾರ 1,000-1,200 ಜನ. 15,000 ಜನ 15,000 ಜನ ಜಾತ್ರೆ ಸೇರ್ತಾರೆ. ಅವ್ರಿಗೆಲ್ಲ ಪ್ರಸಾದ ಈಗ ಬೆಳಿಗ್ಗೆ ನೈಟ್ ಊಟ ರಾತ್ರಿನೂ ಇರುತ್ತೆ. ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ತಿರ್ಗಾ ನಾಷ್ಟ, ಪಲ್ಯಕ್ಕೆ ಉತ್ಸವ ಆಗುತ್ತೆ. ಎಲ್ಲ ಚೆನ್ನಾಗಿ ಜೋರಾಗಿ ನಡೀತಾರೆ. ಎಲ್ಲ ಚೆನ್ನಾಗಿ ಇರುತ್ತೆ ಜಾತ್ರೆ. ಎಲ್ಲ ಗ್ರಾಮದವರೆಲ್ಲ ಸಹಕಾರ ಮಾಡ್ತಾರೆ. ಎಲ್ಲ ಚೆನ್ನಾಗಿ ನಡೀತಾರೆ. ನಾನು ಹೋದಾಗ ಸಹ ನಾಷ್ಟ ಕೊಡ್ತಿದ್ರು. ನಾನು ಕೂಡ ಸಹ ತಿನ್ಕೊಂಡೇ ಬಂದು ಬಾತ್ ಕೊಟ್ಟಿದ್ರು. ನಿಮಗೆ ಮೈಸೂರಿಂದ 245 ಬಸ್ ಹೋಗ್ತಾರೆ. ದೇವಸ್ಥಾನ ಆಪೋಸಿಟ್ ಡೈರೆಕ್ಟ್ ನಿಲ್ಲಿಸುತ್ತೆ. ಅಲ್ಲಿಂದ ಡೈರೆಕ್ಟಾಗಿ ಬರ್ಬೋದು. ಮತ್ತು ಹುಣಸೂರಿಂದ ಡೈರೆಕ್ಟ್ ಬಸ್ ಇದೆ, ಮತ್ತು ಕೋಟೆಯಿಂದನೂ ಕೂಡ ಡೈರೆಕ್ಟ್ ಬಸ್ ಇದೆ. ಎಲ್ಲರೂ ಒಂದ್ಸಲ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಓಂ ನಮಃ ಶಿವಾಯ.